everyone, welcome to Maths class 6th standard part 1. Let's continue with the lesson Understanding Elementary Shapes. In this class we are going to discuss about measuring angles. Last class alli ನಾವು angles ಅಂದ್ರೆ ಏನು ಹಾಗೆ types of angles ಅನ್ನು ನಾವು ಕಲ್ತ್ಕೊಂಡಿದ್ವಿ. ಈಗ angles ಅನ್ನು measure ಮಾಡೋದು ಹೇಗೆ ಅನ್ನೋದನ್ನ ಈ ಕ್ಲಾಸ್ ನಲ್ಲಿ ಕಲ್ತ್ಕೊಳ್ತೀವಿ. ನೋಡಿ ಆಂಗಲ್ಸ್ ಅನ್ನ ಮೆಜರ್ ಮಾಡೋದಕ್ಕೆ ಇದು ಪ್ರೊಟ್ರಾಕ್ಟರ್ ಅಂತ ಕನ್ನಡದಲ್ಲಿ ಕೋನ ಮಾಪಕ ಅಂತ ಕರೀತಾರೆ. ಆಂಗಲ್ಸ್ ಅನ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಇದು ಪ್ರೊಟ್ರಾಕ್ಟರ್ ಅಂತ. ನೋಡಿ ಇಲ್ಲಿ 0 ಇಂದ ಲೆಫ್ಟ್ ಸೈಡ್ ಇಂದ ನೋಡ್ಕೊಂಡು ಬಂದ್ರೆ ಇಲ್ಲಿ 180 ವರೆಗೂ ಇದೆ. ಈ ಸೈಡ್ ಅಲ್ಲೂ ಅಷ್ಟೇ 0 ಇಂದ 10 20 30 40 ಅಂತ ಹೇಳಿ 100 120 ಅಂತ 180 ವರೆಗೂ ಕೂಡ ಇದೆ. ಈ ಸಣ್ಣದಾಗಿ ಒನ್ ಲೈನ್ ಏನಿದೆ ಇದನ್ನ ನಾವು ಡಿಗ್ರಿ ಅಂತ ಕರಿತೀವಿ. ನೋಡಿ 0 ಇಂದ ಸ್ಟಾರ್ಟ್ ಆಗಿ 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ 4 ಡಿಗ್ರಿ 5 ಡಿಗ್ರಿ ಈ ರೀತಿನಲ್ಲಿ 10 20 30 40 ಅಂದ್ರೆ ಡಿಗ್ರೀಸ್ ಅಲ್ಲಿ ನಾವು ಇದನ್ನ ಮೆಜರ್ ಮಾಡ್ತೀವಿ ಆಂಗಲ್ಸ್ ಅನ್ನ. ಇನ್ನು ಮಧ್ಯದಲ್ಲಿ ಈ ರೀತಿ ಲೈನ್ಸ್ ಇದೆಯಲ್ಲ, ಎರಡು ಈಗ 0 ಮತ್ತೆ 10 ಮಧ್ಯ ಬಂದ್ರೆ ಇದು 5 ಅಂತ, 10 ಇಂದ 20 ಮಧ್ಯ ಇರೋ ಲೈನ್ ಅನ್ನ 15 ಡಿಗ್ರಿ ಅಂತ. ಈ ರೀತಿ ಈ ಕಡೆನೂ 0 ಇಂದ 180 ವರೆಗೂ ಇದೆ, ಈ ಕಡೆನೂ 0 ಇಂದ 180 ವರೆಗೂ ಇದೆ. ಯಾಕೆ ಅಂತಂದ್ರೆ ಆಂಗಲ್ಸ್ ಯಾವಾಗ್ಲೂ ಒಂದೇ ಸೈಡ್ ಅಲ್ಲಿ ಇರಲ್ಲ, ಡಿಫ್ರೆಂಟ್ ಸೈಡ್ಸ್ ಅಲ್ಲಿ ಇರ್ತವೆ. ಅದನ್ನ ಮೆಜರ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅನ್ಬಿಟ್ಟು ಈ ರೀತಿ ಎರಡೂ ಸೈಡ್ ಅಲ್ಲಿ ಕೂಡ ಅವರು ಬರ್ದಿರ್ತಾರೆ. ಇನ್ನು ಮಧ್ಯದಲ್ಲಿರೋದು 90, ಎರಡು ಸೈಡ್ ಇಂದಾನು ಸೆಂಟರ್ ಅಲ್ಲಿ 90 ಬರೋದ್ರಿಂದ ಒಂದೇ ಸಲ ದೊಡ್ಡದಾಗಿ ಬರ್ದಿದ್ದಾರೆ. ಸೊ ಈ ಪ್ರೊಟ್ರಾಕ್ಟರ್ ಅನ್ನ ಯೂಸ್ ಮಾಡಿಕೊಂಡು ನಾವೀಗ ಆಂಗಲ್ಸ್ ಅನ್ನ ಯಾವ ರೀತಿ ಮೆಜರ್ ಮಾಡೋದು ಅನ್ನೋದನ್ನ ನೋಡೋಣ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೆಲವೊಂದು ಆಂಗಲ್ಸ್ ಅನ್ನ ಬರ್ಕೊಂಡಿದ್ದೀನಿ. ನೋಡಿ ಇದು ಒಂದು ಆಂಗಲ್. ಈಗ ಇದು ಎಷ್ಟಿದೆ ಅಂತ ನೋಡೋಣ. ಇದು ಸೆಂಟರ್. ಈ ಪಾಯಿಂಟ್ ಮೇಲೆ ಏನ್ ಮಾಡಬೇಕು, ನಾವು ಪ್ರೊಟ್ರಾಕ್ಟರ್ ಅನ್ನ ಇಟ್ಕೊಳ್ಬೇಕು. ಹಾಗೆ ಈ ಲೈನ್ ಮೇಲೆ ಈ ಬ್ಲಾಕ್ ಲೈನು ಕೂರೋ ತರದಲ್ಲಿ ನಾವು ಇಟ್ಕೊಳ್ಬೇಕು. ಈಗ ಇಲ್ಲಿ 0 ನೋಡಿ, 0 ಎಲ್ಲಿದೆ, 0 ಇಂದ ಕೌಂಟ್ ಮಾಡ್ಕೊಳ್ಬೇಕು. 180 ಇಂದ ಕೌಂಟ್ ಮಾಡ್ಕೋಬಾರ್ದು, 0 ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 10 20 30 40 50 60 ನೋಡಿ, ಈ ಲೈನ್ ಕರೆಕ್ಟ್ ಆಗಿ ಎಲ್ಲಿ ಕೊಲೈಡ್ ಆಗ್ತಾ ಇದೆ, 60 ಅಲ್ಲಿ ಕೊಲೈಡ್ ಆಗ್ತಾ ಇದೆ. ಇಲ್ಲಿ 120 ಅಂತ ಇದೆ, ಅದನ್ನ ನೋಡಬಾರ್ದು. ನಾವು 0 ಇಂದ ಕೌಂಟ್ ಮಾಡ್ತೀವಲ್ವಾ, 60. ಸೊ ಈ ಆಂಗಲ್ ಎಷ್ಟು ಮೆಜರ್ ಮಾಡುತ್ತೆ, 60 ಡಿಗ್ರಿ. ಈ ರೀತಿ ಮೇಲ್ಗಡೆ ಒಂದು ಸಣ್ಣದಾಗಿ 0 ಅನ್ನ ಹಾಕಿ ರೆಪ್ರೆಸೆಂಟ್ ಮಾಡಿದ್ರೆ ಇದನ್ನ 60 ಡಿಗ್ರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒನ್ ಮೋರ್ ನೋಡಿ, ನೀಟಾಗಿ ಆ ಲೈನ್ ಮೇಲೆ ಲೈನ್ ಕೂರೋ ತರ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಎಷ್ಟಿದೆ ಇದು, 90 ಡಿಗ್ರಿ ಇದೆ ನೋಡಿ, ಎಕ್ಸಾಕ್ಟ್ 90 ಡಿಗ್ರಿ. 0 ಮೇಲೆ ಈ ಬ್ಲಾಕ್ ಲೈನ್ ಕೂರಬೇಕು, ಈ ಆಂಗಲ್ ಲೈನ್ ಮೇಲೆ ಕೂಡ ಲೈನ್ ಕರೆಕ್ಟ್ ಆಗಿ ಕೂರೋ ತರ ಅಡ್ಜಸ್ಟ್ ಮಾಡಿಕೊಂಡು ಪ್ರೊಟ್ರಾಕ್ಟರ್ ಅನ್ನ ನೀವು ಮೆಜರ್ ಮಾಡಬೇಕು. ಸೊ ದಿಸ್ ಆಂಗಲ್ ಈಸ್ 90 ಡಿಗ್ರಿ. ಓಕೆನಾ. ನೆಕ್ಸ್ಟ್ ನೋಡಿ, ನೀಟಾಗಿ ಲೈನ್ ಮೇಲೆ ಲೈನ್ ಕೂರಿಸೋ ತರ ಮಾಡ್ಕೊಳ್ಬೇಕು. 0 ಎಲ್ಲಿದೆ, 0 ಇಂದಾನೇ ಕೌಂಟ್ ಮಾಡ್ಕೊಳ್ಬೇಕು. 10 20 30 40 50 60 70 80 90 100 110 120. ಸೊ ಈ ಆಂಗಲ್ ಬಂದು ಅಬ್ಟ್ಯೂಸ್ ಆಂಗಲ್. ಸೊ ದಿಸ್ ಈಸ್ ಮೋರ್ ದ್ಯಾನ್ 90. ಸೊ ಎಷ್ಟಿದ್ರು ಮೆಜರ್ಮೆಂಟು 120 ಡಿಗ್ರಿ. ಇಲ್ಲಿ ಆಂಗಲ್ ಇಲ್ಲ, ಇದು ಸ್ಟ್ರೈಟ್ ಆಂಗಲ್. ಯಾಕಂದ್ರೆ ನೋಡಿ, ಈ ಕಡೆಯಿಂದನೂ 180, ಈ ಕಡೆಯಿಂದನೂ ಕೂಡ 180 ಕಾಣಿಸ್ತಾ ಇದೆಯಾ. ಸೊ ದಿಸ್ ಈಸ್ ಸ್ಟ್ರೈಟ್ ಆಂಗಲ್. ಆಂಗಲ್ ಈ ರೀತಿನಲ್ಲಿ ಇರುತ್ತೆ, ಇದನ್ನ 180 ಡಿಗ್ರಿ ಸ್ಟ್ರೈಟ್ ಆಂಗಲ್ ಅಂತ ಕರಿತೀವಿ. ಹಾಗೆ ಈ ಪಾಯಿಂಟ್ ಅಲ್ಲಿ ಇಟ್ಕೊಂಡ್ರೆ ಈ ರೀತಿ ಕಂಪ್ಲೀಟ್ ಆಂಗಲ್ 180 ಪ್ಲಸ್ 180 360 ಡಿಗ್ರಿ ಆಗತ್ತೆ. ಓಕೆನಾ. ನೋಡಿ, ಆಂಗಲ್ ಯಾವಾಗ್ಲೂ ಈ ಸೈಡ್ ಅಲ್ಲೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಈ ರೀತಿನಲ್ಲಿ ಬೇಕಾದ್ರೂ ಇರಬಹುದು. ಇದನ್ನ ನಾವೀಗ ಯಾವ ರೀತಿ ಮೆಜರ್ ಮಾಡ್ತೀವಿ, ಆಂಗಲ್ ಈ ಸೈಡ್ ಅಲ್ಲಿ ಇದ್ದಾಗ ನಾವು ರೈಟ್ ಸೈಡ್ ಇಂದ ಕೌಂಟ್ ಮಾಡಬೇಕಾಗುತ್ತೆ. ನೋಡಿ, ರೈಟ್ ಸೈಡ್ಗೆ ಪಾಯಿಂಟ್ ಅನ್ನ ಮೆಜರ್ ಮಾಡಿಕೊಂಡು ಇಲ್ಲಿ 0 ಇದೆಯಲ್ಲ, ಈ ಕಡೆಯಿಂದ ಈಗ ಕೌಂಟ್ ಮಾಡಬೇಕು ನಾವು ಎಷ್ಟು ಡಿಗ್ರಿ ಇದೆ ಅಂತ. 0 10 20 30 40 50 ಲೈನ್ ಕಾಣಿಸ್ತಾ ಇದೆಯಾ, ಬ್ಲಾಕ್ ಲೈನ್ ಎಲ್ಲಿದೆ ಅಂತ. ಸೊ ಇದೀಗ 50 ಡಿಗ್ರಿ. ಈಗ ಒಂದು ಮಿಸ್ಟೇಕ್ ಏನ್ ಮಾಡ್ತೀರಾ ಅಂದ್ರೆ, ನೀವು ಈ ಸೈಡ್ ಇಂದ ಕೌಂಟ್ ಮಾಡಿದ ತಕ್ಷಣನೇ ನೋಡಿ ಇಲ್ಲಿ 130 ಕಾಣಿಸ್ತಾ ಇದೆ, ರೈಟ್ ಇಂದ ಕೌಂಟ್ ಮಾಡ್ಕೊಂಡ್ ಬರ್ಬೇಕು ಅಂತ 130 ಅಂತ ಬರೀಬಾರ್ದು. 0 ಇಂದ ಕೌಂಟ್ ಮಾಡ್ಕೋಬೇಕು. ಯಾವುದೇ ಆಂಗಲ್ ಆಗಿರ್ಲಿ, ಯಾವುದೇ ಸೈಡ್ ಅಲ್ಲಿ ಇರ್ಲಿ, 0 ಇಲ್ಲಿದೆ, 0 ಇಂದ ಕೌಂಟಿಂಗ್ ನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ಆಂಗಲ್ ಮೆಜರ್ ಮಾಡೋದು ತಪ್ಪಾಗತ್ತೆ. ನೋಡಿ, ಈ ರೀತಿನಲ್ಲಿದ್ದಾಗ ಆಂಗಲ್ ಕ್ರಾಸ್ಗಾದ್ರೂ ಇರ್ಬೋದು, ಸ್ಟ್ರೈಟ್ ಆಗಾದ್ರೂ ಇರ್ಬೋದು, ಡಿಫ್ರೆಂಟ್ ಆಂಗಲ್ಸ್ ಇರ್ತವೆ.
ಕರೆಕ್ಟಾಗಿ ಈ ಸೆಂಟರನ್ನು ಈ ಪಾಯಿಂಟ್ ಮೇಲೆ ಈ ಬ್ಲ್ಯಾಕ್ ಲೈನು ಸ್ಟ್ರೈಟ್ ಲೈನ್ ಮೇಲೆ ಕೂರೋ ಥರ ಇಟ್ಕೊಂಡು ಮೆಷರ್ ಮಾಡಬೇಕು. 0, 10, 20, 30. ಸೊ ಇದೀಗ ಎಷ್ಟು ಡಿಗ್ರಿ ಇದೆ? 30 ಡಿಗ್ರಿ ಇದೆ. ಈ ರೀತಿನಲ್ಲಿ ನಾವು ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಗಲ್ಸನ್ನು ಮೆಷರ್ ಮಾಡೋದನ್ನ ತೋರಿಸಿದ್ದೀನಿ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. Now let us solve exercise 5.4. First question. What is the measure of a right angle ಅಂತ ಇದೆ. ರೈಟ್ ಆ್ಯಂಗಲ್ ಅಂದರೆ ಏನು ಹೇಳಿ? ವಿಚ್ ಮೆಷರ್ಸ್ 90 ಡಿಗ್ರಿ ಅಲ್ವಾ? ಸೊ ದ ಮೆಷರ್ಮೆಂಟ್ ಆಫ್ ರೈಟ್ ಆ್ಯಂಗಲ್ ಈಸ್ 90 ಡಿಗ್ರಿ. ಹಾಗೆ ಸ್ಟ್ರೈಟ್ ಆ್ಯಂಗಲ್ ಅಂದರೆ ಏನು? ಆ್ಯನ್ ಆ್ಯಂಗಲ್ ವಿಚ್ ಮೆಷರ್ಸ್ 180 ಡಿಗ್ರಿ ಈಸ್ ಕಾಲ್ಡ್ ಎ ಸ್ಟ್ರೈಟ್ ಆ್ಯಂಗಲ್. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. ಸೇ ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದರೆ ದ ಮೆಷರ್ ಆಫ್ ಎನ್ ಅಕ್ಯೂಟ್ ಆ್ಯಂಗಲ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ. ಹೌದಲ್ವಾ? ಅಕ್ಯೂಟ್ ಆ್ಯಂಗಲ್ ಅಂದರೆ ಲೆಸ್ ದ್ಯಾನ್ 90 ಇರಬೇಕು. ದ ಮೆಷರ್ ಆಫ್ ಎನ್ ಅಬ್ಟ್ಯೂಸ್ ಆ್ಯಂಗಲ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ. ನೋಡಿ, ಅಕ್ಯೂಟ್ ಆ್ಯಂಗಲ್ಲು ಲೆಸ್ ದ್ಯಾನ್ 90 ಡಿಗ್ರಿ, ಅಬ್ಟ್ಯೂಸ್ ಆ್ಯಂಗಲ್ಲು ಲೆಸ್ ದ್ಯಾನ್ 90 ಡಿಗ್ರಿ ಹೇಗಿರಕ್ಕೆ ಸಾಧ್ಯ? ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಅಬ್ಟ್ಯೂಸ್ ಅಂದರೆ ಇಟ್ ಈಸ್ ಗ್ರೇಟರ್ ದ್ಯಾನ್ 90 ಡಿಗ್ರಿ. ಥರ್ಡ್ ಒನ್. The measure of a reflex angle is greater than 180 degree. 180 degree ಇದ್ರೆ ಸ್ಟ್ರೈಟ್ ಆ್ಯಂಗಲ್, 180 ಗಿಂತ ಜಾಸ್ತಿ ಇದ್ರೆ ಅದು ರಿಫ್ಲೆಕ್ಸ್ ಆ್ಯಂಗಲ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಫೋರ್ತ್ ಕ್ವೆಶ್ಚನ್. ದ ಮೆಷರ್ ಆಫ್ ಒನ್ ಕಂಪ್ಲೀಟ್ ರೆವಲ್ಯೂಷನ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಟ್ರೂ ಅಲ್ವಾ? ಹಾಫ್ ಅಂದರೆ 180 ಡಿಗ್ರಿ, ಕಂಪ್ಲೀಟ್ ರೆವಲ್ಯೂಷನ್ ಅಂದರೆ 360 ಡಿಗ್ರಿ. ಫಿಫ್ತ್ ಒನ್. If measure of angle is equal to angle A is equal to 53 degree ಇದೆ and measure of angle B is equal to 35 degree ಇದೆ, then measure of angle A is greater than measure of angle B ಅಂತ ಕೇಳಿದ್ದಾರೆ. ನೋಡಿ, ಆಂಗಲ್ 53 ಡಿಗ್ರಿ, ಆಂಗಲ್ 35 ಗಿಂತ ಜಾಸ್ತಿ ಅಂತ ಕೇಳಿದ್ದಾರೆ. ಹೌದಲ್ವಾ? 35 ಗಿಂತ 53 ದೊಡ್ಡದು. ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಟ್ರೂ. ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್. ರೈಟ್ ಡೌನ್ ದ ಮೆಷರ್ಸ್ ಆಫ್ ಸಮ್ ಅಕ್ಯೂಟ್ ಆ್ಯಂಗಲ್ಸ್ ಅಂದರೆ 90 ಡಿಗ್ರಿಗಿಂತ ಕಡಿಮೆ ಇರುವಂಥ ಯಾವುದೇ ಆ್ಯಂಗಲ್ಸ್ ಆಗಿರ್ಬೋದು, 10 ಡಿಗ್ರಿ, 20 ಡಿಗ್ರಿ ಅಂಟಿಲ್ 89 ಡಿಗ್ರಿವರೆಗೂ ಅದು ಅಕ್ಯೂಟ್ ಆ್ಯಂಗಲ್ಗೆ ಬರುತ್ತೆ. ಎನಿ ಟು ಅಂತ ಕೇಳಿದರೆ ನೀವು 90 ಡಿಗ್ರಿ ಒಳಗಡೆ ಬರುವಂಥ ಯಾವುದೇ ಆ್ಯಂಗಲ್ಸನ್ನು ಕೂಡ ಬರಿಬಹುದು. ಸಮ್ ಅಬ್ಟ್ಯೂಸ್ ಆ್ಯಂಗಲ್ ಅಂತ ಕೇಳಿದರೆ 91 ಡಿಗ್ರಿಯಿಂದ ಹಿಡಿದು 179 ಡಿಗ್ರಿವರೆಗೂ ನೀವು ಯಾವುದೇ ಆ್ಯಂಗಲನ್ನು ಬೇಕಾದರೂ ಬರಿಬೋದು. ಯಾಕಂದರೆ 180 ಡಿಗ್ರಿ ಅಂದರೆ ಅದು ಸ್ಟ್ರೈಟ್ ಆ್ಯಂಗಲ್ ಆಗಿಬಿಡುತ್ತೆ. ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ ಗ್ರೇಟರ್ ದ್ಯಾನ್ 90 ಡಿಗ್ರಿ, ಲೆಸ್ ದ್ಯಾನ್ 180 ಡಿಗ್ರಿ. ಸೊ ಇದ್ರ ಮಧ್ಯ ಬರುವಂಥ ಯಾವುದೇ ನಂಬರ್ಸನ್ನು ಬರೆದ್ರೂ ನೀವು ಆನ್ಸರ್ ವಿಲ್ ಬಿ ಕರೆಕ್ಟ್. ಓಕೆನಾ? ಫೋರ್ತ್ ಕ್ವೆಶ್ಚನ್. ಮೆಷರ್ ದ ಆ್ಯಂಗಲ್ಸ್ ಗಿವನ್ ಬಿಲೋ ಯೂಸಿಂಗ್ ಪ್ರೊಟ್ರಾಕ್ಟರ್ ಅಂಡ್ ರೈಟ್ ಡೌನ್ ದ ಮೆಷರ್ ಅಂತ ಕೇಳಿದರೆ ಕೊಟ್ಟಿರುವಂಥ ಆ್ಯಂಗಲ್ಸನ್ನು ನಾವು ಮೆಷರ್ ಮಾಡಿ ಅದರ ಮೆಷರ್ಮೆಂಟನ್ನು ಈಗ ನಾವು ಬರೀಬೇಕು. ಫಸ್ಟ್ ಆ್ಯಂಗಲ್ ನೋಡಿ ಯಾವ ರೀತಿನಲ್ಲಿದೆ? ಕ್ರಾಸ್ ಆಗಿದೆ ಅಲ್ವಾ? ಅದು ಯಾವ ರೀತಿನಲ್ಲಾದರೂ ಇರಲಿ, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಈ ರೀತಿ ಸೆಂಟರ್ ಒಂದು ಪಾಯಿಂಟು, ಬ್ಲ್ಯಾಕ್ ಲೈನ್ ಮೇಲೆ ಬ್ಲ್ಯಾಕ್ ಲೈನ್ ಕೂರೋ ಥರ ನಾವು ಮೆಷರ್ ಮಾಡಿಕೊಂಡ್ರೆ ಸಾಕು. 0 ಎಲ್ಲಿದೆ? 0 ಇಂದ ಕೌಂಟ್ ಮಾಡ್ಕೊಳ್ಳಿ. 10, 20, 30, 40, 50. ನೋಡಿ, ಈ ಲೈನು 40 ಮತ್ತು 50 ಮಧ್ಯದಲ್ಲಿದೆ. ಹಾಗಾಗಿ ಇದು ಎಷ್ಟಿದೆ ಮೆಷರ್ಮೆಂಟು? 45 ಡಿಗ್ರಿ. ಸೊ ಆ್ಯಂಗಲ್ ಎ ಮೆಷರ್ಸ್ 45 ಡಿಗ್ರಿ. ನೆಕ್ಸ್ಟು ಆ್ಯಂಗಲ್ ಬಿ ಅನ್ನು ನೋಡೋಣ. ನೋಡಿ, ಆ್ಯಂಗಲ್ ಬಿ ಎಷ್ಟಿದೆ? 0 ಇಂದ ಕೌಂಟ್ ಮಾಡ್ಕೊಳ್ಳಿ. 10, 20, 30, 40, 50, 60, 70, 80, 90, 100, 110 and 120. So this angle measures 120 degree. ಹಾಗೆ ಥರ್ಡ್ ಒನ್ ನೋಡಿ, ಇದೆಷ್ಟಿದೆ? ಎಕ್ಸಾಕ್ಟ್ ನೋಡಿ, ಬ್ಲ್ಯಾಕ್ ಲೈನ್ ಎಲ್ಲಿಗೆ ಬಂದಿದೆ? 90ಗೆ ಬಂದಿದೆ. ಸೊ ದಿಸ್ ಈಸ್ 90 ಡಿಗ್ರಿ. ಓಕೆ, ಇನ್ನು ಇಲ್ಲಿ ಕೊಟ್ಟಿರುವಂಥದ್ದು 3 ಆ್ಯಂಗಲ್ಸ್ ಇದೆ ನೋಡಿ. ಆ್ಯಂಗಲ್ಸನ್ನು ಅವರೇ ಮೆಷರ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲೀಗ ಲೈನ್ ಮೇಲೆ ಇಟ್ಕೊಂಡು ಕೌಂಟ್ ಮಾಡಿ ನೋಡಿ ಎಷ್ಟಿದೆ? 10, 20, 30, 40, 50, 60 ಡಿಗ್ರಿ ಇದೆ ಈ ಆ್ಯಂಗಲ್ಲು. ಹಾಗೆ ಈ ಆ್ಯಂಗಲ್ ಎಷ್ಟಿದೆ ಅಂತ ನೋಡಿ. ದಿಸ್ ಈಸ್ ಎಕ್ಸಾಕ್ಟ್ 90 ಡಿಗ್ರಿ ಇದೆ. ಕಾಣಿಸ್ತಾ ಇದೆಯಾ? ನೋಡಿ, 90 ಡಿಗ್ರಿನಲ್ಲಿ ಇದೆ.
ಇನ್ನು ಈ ಆ್ಯಂಗಲ್ ಎಷ್ಟಿದೆ ಅಂತ ಮೆಷರ್ ಮಾಡೋದಾದರೆ ನೋಡಿ, ಈ ರೀತಿನಲ್ಲಿ ಇಟ್ಕೊಂಡು ಮೆಷರ್ ಮಾಡಬೇಕು. ಕಾಣಿಸ್ತಾ ಇದೆಯಾ? 100 ಡಿಗ್ರಿನಲ್ಲಿದೆ. ಈ ಸೈಡಿಂದ 0 ಕೌಂಟ್ ಮಾಡ್ಕೊಳ್ಬೇಕು. 0 ಎಲ್ಲಿದೆ ಕೌಂಟ್ ಮಾಡಿಕೊಂಡು ನೋಡಿ, ಈ ಬ್ಲ್ಯಾಕ್ ಲೈನ್ ಯಾವುದ್ರ ಮೇಲೆ ಕೊಲೈಡ್ ಆಗಿದೆ? 100 ಡಿಗ್ರಿ. ಸೊ 100 ಡಿಗ್ರಿ. ಫಿಫ್ತ್ ಕ್ವೆಶನ್, ವಿಚ್ ಆ್ಯಂಗಲ್ ಹ್ಯಾಸ್ ಎ ಲಾರ್ಜ್ ಮೆಷರ್? ಫಸ್ಟ್ ಎಸ್ಟಿಮೇಟ್ ಅಂಡ್ ದೆನ್ ಮೆಷರ್ ಅಂತ ಕೇಳಿದ್ದಾರೆ. ನೋಡಿ, ಮೆಷರ್ ಆಫ್ ಆ್ಯಂಗಲ್ ಎ ಅಂಡ್ ಮೆಷರ್ ಆಫ್ ಆ್ಯಂಗಲ್ ಬಿ ಅಲ್ಲಿ ನಮಗೆ ನೋಡೋದಕ್ಕೆ ಯಾವ ಆ್ಯಂಗಲ್ ಜಾಸ್ತಿ ಇರಬಹುದು ಅಂತ ಅನ್ಸುತ್ತೆ? ಆ್ಯಂಗಲ್ ಬಿ ಜಾಸ್ತಿ ಇರಬಹುದು ಅಂತ ಅನ್ಸುತ್ತೆ ಅಲ್ವಾ? ಸೊ ಈಗ ನಾವು ಮೆಷರ್ ಮಾಡಿಬಿಟ್ಟು ನೋಡೋಣ. ಮೆಷರ್ ಆಫ್ ಆ್ಯಂಗಲ್ ಎ ಅಂತ ಕೇಳಿದಾರಲ್ವಾ? ನೋಡಿ, ಈ ರೀತಿನಲ್ಲಿ ಇಟ್ಕೊಳ್ಳಿ. ಎಷ್ಟು ಡಿಗ್ರಿ ಇದೆ? 40 ಡಿಗ್ರಿ ಇದೆ. ಸೊ ಮೆಷರ್ ಆಫ್ ಆ್ಯಂಗಲ್ ಎ ಈಸ್ 40 ಡಿಗ್ರಿ. ಹಾಗೆ ಮೆಷರ್ ಆಫ್ ಆ್ಯಂಗಲ್ ಬಿ ಕೂಡ ಕೇಳಿದ್ದಾರೆ ಅಲ್ವಾ? ನೋಡಿ, ಮೆಷರ್ ಆಫ್ ಆ್ಯಂಗಲ್ ಬಿ ಎಷ್ಟಿದೆ? ದಟ್ ಈಸ್ 70 ಡಿಗ್ರಿ. ಓಕೆ, ಇವಾಗ ಯಾವುದು ಜಾಸ್ತಿ? ಆ್ಯಂಗಲ್ ಬಿ ಈಸ್ ಮೋರ್ ದ್ಯಾನ್ ಆ್ಯಂಗಲ್ ಎ. ನೆಕ್ಸ್ಟ್, ಸಿಕ್ಸ್ತ್ ಕ್ವೆಶನ್ ಏನಂತ ಕೇಳಿದ್ದಾರೆ? ಫ್ರಮ್ ದೀಸ್ ಟೂ ಆ್ಯಂಗಲ್ಸ್ ವಿಚ್ ಹ್ಯಾಸ್ ಲಾರ್ಜರ್ ಮೆಷರ್, ಎಸ್ಟಿಮೇಟ್ ಅಂಡ್ ದೆನ್ ಕನ್ಫರ್ಮ್ ಬೈ ಮೆಷರಿಂಗ್ ದೆಮ್ ಅಂತ ಕೇಳಿದ್ದಾರೆ. ಫಸ್ಟು ಕಣ್ಣೋಟದಲ್ಲಿ ನೋಡಿ ಎಸ್ಟಿಮೇಟ್ ಮಾಡಿ ಎಷ್ಟೆಷ್ಟು ಇರ್ಬೋದು ಅಂತ, ಅದಾದಮೇಲೆ ಮೆಷರ್ಮೆಂಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ. ನನಗನ್ಸೋ ಪ್ರಕಾರ ಇದು ಒಂದು 40-45 ಇರ್ಬೋದು, ಇದು ಒಂದು 50 ಇರಬಹುದು. ಸೊ ಈಗ ಮೆಷರ್ ಮಾಡಿ ನೋಡೋಣ ಎಷ್ಟೆಷ್ಟು ಬರುತ್ತೆ ಅಂತ. ಸೊ ಈ ರೀತಿನಲ್ಲಿ ಇಟ್ಕೊಳ್ಳಿ. ನೋಡಿ, ಇದು 40 ಮತ್ತು 50ಯ ಮಧ್ಯದಲ್ಲಿದೆ, ಕಾಣಿಸ್ತಾ ಇದೆಯಾ? ಹಾಗಾಗಿ ಇದು 45 ಡಿಗ್ರಿ ಇದೆ. ನೆಕ್ಸ್ಟ್, ಈ ಆ್ಯಂಗಲನ್ನು ನಾವು ಮೆಷರ್ ಮಾಡೋದಾದರೆ ಎಷ್ಟಿದೆ? ಇದು 50 ಮತ್ತು 60ಯ ಮಧ್ಯದಲ್ಲಿದೆ ಲೈನು, ಕಾಣಿಸ್ತಿದೆಯಾ? ಸೊ ದಿಸ್ ಈಸ್ 55 ಡಿಗ್ರಿ. ಓಕೆನಾ? ನೆಕ್ಸ್ಟ್ ಕ್ವೆಶನ್, ಸೆವೆಂತ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಕ್ಯೂಟ್, ಅಬ್ಟ್ಯೂಸ್, ರೈಟ್ ಆರ್ ಸ್ಟ್ರೈಟ್ ಅಂತ ಕೇಳಿದ್ದಾರೆ. ಸೊ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅನ್ನ ನೋಡೋಣ. ಫಸ್ಟ್ ಕ್ವೆಶನ್, ಎನ್ ಆಂಗಲ್ ಹೂಸ್ ಮೆಷರ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ಎ ರೈಟ್ ಆಂಗಲ್ ಈಸ್, ಆನ್ಸರ್ ಏನು? ಅಕ್ಯೂಟ್ ಆಂಗಲ್. ರೈಟ್ ಆಂಗಲ್ಗಿಂತ ಕಡಿಮೆ ಇರುವಂತ ಆಂಗಲ್ ಅನ್ನ ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ ಅಲ್ವಾ? ಸೆಕೆಂಡ್ ಒನ್, ಎನ್ ಆಂಗಲ್ ಹೂಸ್ ಮೆಷರ್ ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ಎ ರೈಟ್ ಆಂಗಲ್ ಈಸ್ ಏನು? ಅಬ್ಟ್ಯೂಸ್ ಆಂಗಲ್. ರೈಟ್ ಆಂಗಲ್ಗಿಂತ ಜಾಸ್ತಿ ಇದ್ರೆ ಅದನ್ನ ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಎನ್ ಆಂಗಲ್ ಹೂಸ್ ಮೆಷರ್ ಈಸ್ ದ ಸಮ್ ಆಫ್ ದ ಮೆಷರ್ ಆಫ್ ಟೂ ರೈಟ್ ಆಂಗಲ್ಸ್ ಈಸ್, ಎರಡು ರೈಟ್ ಆಂಗಲ್ ಅಂದ್ರೆ 9 2s 180, 9 2s 18. ಸೊ 90 into 2 ಅಂದ್ರೆ 180. 180 ಡಿಗ್ರಿ ಅಂದ್ರೆ ಯಾವ ಆಂಗಲ್ ಅದು? ಸ್ಟ್ರೈಟ್ ಆಂಗಲ್. ಅಂದ್ರೆ ಎರಡು 90 ಡಿಗ್ರಿಯನ್ನ ಸೇರಿಸಿದ್ರೆ ಯಾವ ಆಂಗಲ್ ಬರುತ್ತೆ? ಸ್ಟ್ರೈಟ್ ಆಂಗಲ್ ಬರುತ್ತೆ. ನೆಕ್ಸ್ಟ್ ಒನ್, ವೆನ್ ದ ಸಮ್ ಆಫ್ ದ ಮೆಷರ್ಸ್ ಆಫ್ ಟೂ ಆಂಗಲ್ಸ್ ಈಸ್ ದಟ್ ಆಫ್ ರೈಟ್ ಆಂಗಲ್, ದೆನ್ ಈಚ್ ಒನ್ ಆಫ್ ದೆಮ್ ಈಸ್ ಅಂತ ಕೇಳಿದರೆ ಏನು ಅರ್ಥ ಇದ್ರದ್ದು ಅಂದರೆ, ಯಾವುದಾದ್ರೂ ಎರಡು ಆ್ಯಂಗಲ್ಸ್ ಅನ್ನು ನಾವು ಆ್ಯಡ್ ಮಾಡಿದ್ರೆ ರೈಟ್ ಆ್ಯಂಗಲ್ ಬಂದರೆ ಅವು ಯಾವ ರೀತಿಯಾದ ಆ್ಯಂಗಲ್ಸ್ ಆಗಿರ್ತವೆ ಅಂತಂದರೆ ಅಕ್ಯೂಟ್ ಆ್ಯಂಗಲ್ಸ್ ಆಗಿರ್ತವೆ. ಯಾಕಂದರೆ 60 + 30 ಈಸ್ 90, 45 + 45 ಈಸ್ 90, 80 + 10 ಈಸ್ 90. ಸೊ ಎಲ್ಲಾವುದು 90ಗಿಂತ ಕಡಿಮೆ ಇರುವಂಥ ಆ್ಯಂಗಲ್ಸೇ, ಹಾಗಾಗಿ ಅಕ್ಯೂಟ್ ಆ್ಯಂಗಲ್ಸ್ ಆಗಿರ್ತವೆ. ಲಾಸ್ಟ್ ಕ್ವೆಶನ್, ವೆನ್ ದ ಸಮ್ ಆಫ್ measures of two angles is of a straight angle and if one of them is acute then other should be obtuse ಆಗಿರುತ್ತೆ. ನೋಡಿ 180 ಬರಬೇಕು ಆಯ್ತಾ. ಒನ್ ಆಂಗಲ್ ಅಕ್ಯೂಟ್ ಅಂದರೆ ಫಾರ್ ಎಕ್ಸಾಂಪಲ್ 30 ಡಿಗ್ರಿ ಪ್ಲಸ್ 180ಗೆ 30 ಬರಬೇಕು. 30 ಅಂದರೆ 30ಗೆ ಎಷ್ಟನ್ನ ಆ್ಯಡ್ ಮಾಡಿದ್ರೆ 180 ಆಗುತ್ತೆ? 150 ಆ್ಯಡ್ ಮಾಡಿದ್ರೆ 180 ಆಗುತ್ತೆ. ಸೊ 150 ಈಸ್ ಮೋರ್ ದ್ಯಾನ್ 90 ಡಿಗ್ರಿ, ಹಾಗಾಗಿ ಅಪ್ಟ್ಯೂಸ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ 60 ಡಿಗ್ರಿ ಅನ್ಕೊಳ್ಳಿ ಪ್ಲಸ್ 120, ಸೊ ಇದು ಕೂಡ ಅಪ್ಟ್ಯೂಸ್ ಆ್ಯಂಗಲ್. ಅಂದರೆ ಎರಡು ಆ್ಯಂಗಲನ್ನು ಆ್ಯಡ್ ಮಾಡಿದ್ರೆ ಸ್ಟ್ರೈಟ್ ಆ್ಯಂಗಲ್ ಬರುತ್ತೆ, ಅದರಲ್ಲಿ ಒಂದು
ಅಕ್ಯೂಟ್ ಆಂಗಲ್ ಆಗಿದ್ರೆ ಇನ್ನೊಂದು ಏನಾಗಿರುತ್ತೆ, ಅಬ್ಟ್ಯೂಸ್ ಆಂಗಲ್ ಆಗಿರುತ್ತೆ. ಇದು ಫಿಲ್ ಇನ್ ದ ಬ್ಲಾಂಕ್ಸ್. ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಮೆಜರ್ ಆಫ್ ದ ಆಂಗಲ್ ಶೋನ್ ಇನ್ ಈಚ್ ಫಿಗರ್ ಅಂತ. ನೋಡಿ ಈ ರೀತಿನಲ್ಲಿದೆ ಫಿಗರ್ಸ್. ಇವಾಗ ನಾವು ಆಂಗಲ್ಸ್ ಅನ್ನ ಮೆಜರ್ ಮಾಡಬೇಕು. ಸೊ ಫಸ್ಟ್ ಒನ್ ನೋಡಿ ಎಷ್ಟಿದೆ ಅಂತ. ದಿಸ್ ಈಸ್ 40 ಡಿಗ್ರಿ. ಸೆಕೆಂಡ್ ಒನ್ ನೋಡಿ ಎಷ್ಟಿದೆ ಅಂತ. ದಿಸ್ ಈಸ್ 130 ಡಿಗ್ರಿ. ನೋಡಿ 130 ಡಿಗ್ರಿ. ನೆಕ್ಸ್ಟ್ ಒನ್ ಇದೆಷ್ಟಿದೆ ನೋಡಿ, 60 ಮತ್ತೆ 70ಯ ಮಧ್ಯದಲ್ಲಿದೆ. ಹಾಗಾಗಿ ಇದು 65 ಡಿಗ್ರಿ. ನೋಡಿ ಅಬ್ಸರ್ವ್ ಮಾಡಿ, 60 ಮತ್ತು 70ಯ ನೋಡಿ ಮಧ್ಯದಲ್ಲಿದೆ ಈ ಲೈನ್ ಎಕ್ಸ್ಟೆಂಡ್ ಆಗಿರೋದು. ಓಕೆನಾ. ನೆಕ್ಸ್ಟ್ ಕರೆಕ್ಟಾಗಿ ಸೆಂಟರಲ್ಲಿ ಇಟ್ಕೊಳ್ಳಿ. ಲೈನ್ ಮೇಲೆ ಬರೋ ಥರ ಇಟ್ಕೊಳ್ಳಿ. ನೋಡಿ ಇದು ಅಷ್ಟೇ 130 ಮತ್ತು 140 ಮಧ್ಯದಲ್ಲಿದೆ. ಹಾಗಾಗಿ ಇದು 135. ಸೊ ದಿಸ್ ಆಂಗಲ್ ಮೆಜರ್ಸ್ 135 ಡಿಗ್ರಿ. ನೆಕ್ಸ್ಟ್ ಏನು ಕೇಳಿದ್ದಾರೆ, 9th ಕ್ವೆಶನ್, ಫೈಂಡ್ ದ ಆಂಗಲ್ ಮೆಜರ್ ಬಿಟ್ವೀನ್ ದ ಹ್ಯಾಂಡ್ಸ್ ಆಫ್ ದ ಕ್ಲಾಕ್ ಇನ್ ಈಚ್ ಫಿಗರ್. ಫಸ್ಟ್ ಫಿಗರಲ್ಲಿ ನೋಡಿ 9 o'clock ಇದೆ, ಸೆಕೆಂಡ್ ಒನ್ 1 o'clock ಇದೆ, ಥರ್ಡ್ ಒನ್ 6 o'clock ಇದೆ. ಸೊ ಈಗ ಮೆಜರ್ ಮಾಡೋಣ. ಫಸ್ಟ್ ಒನ್ ನೋಡಿ ಎಷ್ಟಿದೆ, ಕರೆಕ್ಟಾಗಿ 90 ಡಿಗ್ರಿ ಇದೆ. ಸೊ 9 AM ಅಂದರೆ ದಟ್ ಈಸ್ 90 ಡಿಗ್ರಿ. ಇನ್ನು 1 o'clock ಅಂದರೆ ಎಷ್ಟಿದೆ ನೋಡಿ, ಕರೆಕ್ಟಾಗಿ ಇಟ್ಕೊಂಡ್ರೆ ಅದು ನೋಡಿ 10, 20, 30. ನೋಡಿ ಲೈನ್ ಎಲ್ಲೋಗುತ್ತೆ, 30 ಡಿಗ್ರಿ. ಸೊ 1 o'clock ಅಂದರೆ ದಟ್ ಈಸ್ 30 ಡಿಗ್ರಿ. ಇನ್ನು 6 o'clock ಅಂದರೆ ಅದು ಸ್ಟ್ರೈಟ್ ಆಗಿರೋದ್ರಿಂದ ಹಾಗೇನೆ ಹೇಳ್ಬಿಡ್ಬೋದು, ದಟ್ ಈಸ್ 180 ಡಿಗ್ರಿ ಅಂತ. ನೋಡಿ ಸ್ಟ್ರೈಟ್ ಆಗಿದೆ. ಸೊ 6 o'clock ಅಂದರೆ 180 ಡಿಗ್ರಿ. ಇನ್ನು 10th ಕ್ವೆಶನ್ ಏನು ಕೇಳಿದ್ದಾರೆ, ಇನ್ವೆಸ್ಟಿಗೇಟ್ ಇನ್ ದ ಗಿವನ್ ಫಿಗರ್ ದ ಆಂಗಲ್ ಮೆಜರ್ಸ್ 30 ಡಿಗ್ರಿ. ನೋಡಿ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ 30 ಡಿಗ್ರಿ ಮೆಜರ್ ಮಾಡುತ್ತೆ ಅಂತ. ಲುಕ್ ಅಟ್ ದ ಸೇಮ್ ಫಿಗರ್ ಥ್ರೂ ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಡಸ್ ದ ಆಂಗಲ್ ಬಿಕಮ್ ಲಾರ್ಜರ್? ಡಸ್ ದ ಸೈಜ್ ಆಫ್ ದ ಆಂಗಲ್ ಚೇಂಜ್ ಅಂತ ಕೇಳಿದ್ದಾರೆ. ನೋಡಿ ನೀವು ಇದನ್ನ ಎಷ್ಟಾದರೂ ಎಕ್ಸ್ಟೆಂಡ್ ಮಾಡಿ, ಕಮ್ಮಿ ಮಾಡಿ, ಅಥವಾ ಯಾವುದೇ ಗ್ಲಾಸ್ ಇಂದನಾದ್ರೂ ನೋಡಿ, ಯಾವುದೇ ಆಬ್ಜೆಕ್ಟ್ ಇಂದ ಆದ್ರೂ ನೋಡಿ, ನೋಡಿ ಆಂಗಲ್ ಯಾವ ರೀತಿನಲ್ಲಿ ಕಾಣಿಸ್ತಾ ಇದೆ, 30 ಡಿಗ್ರಿನಲ್ಲೇ ಕಾಣಿಸುತ್ತೆ. ನೋಡಿ ಆಂಗಲ್ ಅಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ಸು ಇರೋದಿಲ್ಲ. ಸೊ ಏನಂತ ಬರೀತೀರಾ, ದೇರ್ ಈಸ್ ನೋ ಚೇಂಜ್ ಇನ್ ದ ಆಂಗಲ್ ಅಂತ ಬರಿಬೇಕು. ಓಕೆ. ಲಾಸ್ಟ್ ಕ್ವೆಶನ್ ಆಫ್ ದ ಎಕ್ಸಸೈಸ್, ಮೆಜರ್ ಅಂಡ್ ಕ್ಲಾಸಿಫೈ ಈಚ್ ಆಂಗಲ್ ಅಂತ ಕೇಳಿದರೆ, ಕೊಟ್ಟಿರೋ ಆಂಗಲ್ ಅನ್ನ ನಾವು ಮೆಜರ್ ಮಾಡಿ ಯಾವ ಟೈಪ್ ಆಫ್ ಆಂಗಲ್ ಅಂತ ಕ್ಲಾಸಿಫೈ ಮಾಡಬೇಕು. ಸೊ ಇಲ್ಲಿ ನೋಡಿ ಕೇಳಿದ್ದಾರೆ ಆಂಗಲ್ AOB ಅಂತ. ನೋಡಿ AOB, ಈ ಆಂಗಲ್ ಅನ್ನು ನಾವೀಗ ಮೆಜರ್ ಮಾಡಬೇಕು ಎಷ್ಟಿದೆ ಅಂತ. ಆಂಗಲ್ AOB ಎಷ್ಟಿದೆ ನೋಡಿ, 40 ಡಿಗ್ರಿ ಇದೆ. ಸೊ ಅದನ್ನ ಇಲ್ಲಿ ಬರಿಬೇಕು. ಮೆಜರ್ಮೆಂಟ್ ಎಷ್ಟಿದೆ, 40 ಡಿಗ್ರಿ ಇದೆ. ಲೆಸ್ ದ್ಯಾನ್ 90 ಇರೋದ್ರಿಂದ ಯಾವ ಟೈಪ್ ಆಫ್ ಆಂಗಲ್ ಅದು, ಅಕ್ಯೂಟ್ ಆಂಗಲ್. ನೆಕ್ಸ್ಟ್ ಏನು ಕೇಳಿದ್ದಾರೆ, ಆಂಗಲ್ AOC. ನೋಡಿ ಇಲ್ಲಿದೆ ಆಂಗಲ್ AOC. ಈ ಆಂಗಲ್ ಅನ್ನ ನಾವೀಗ ಮೆಜರ್ ಮಾಡ್ತಾ ಇದ್ದೀವಿ. ಸೊ ಇದು ಎಷ್ಟಿದೆ ಅಂತ ನೋಡೋಣ. ಈಗ ಎಷ್ಟಿದೆ ಅದು ನೋಡಿ, ಇಲ್ಲಿ 120 ಮತ್ತೆ 130 ಮಧ್ಯದಲ್ಲಿದೆ. ಸೊ 125 ಆಯಿತು. ಸೊ 125 ಅನ್ನೋದು ಮೋರ್ ದ್ಯಾನ್ 90 ಡಿಗ್ರಿ ಇರೋದ್ರಿಂದ ದಟ್ ಈಸ್ ಅಬ್ಟ್ಯೂಸ್ ಆಂಗಲ್ ಅಲ್ವಾ. ನೆಕ್ಸ್ಟ್ ಆಂಗಲ್ BOC. ಎಲ್ಲಿದೆ ಆಂಗಲ್ BOC? ನೋಡಿ ಈ ಆಂಗಲ್ ಅನ್ನು ಮೆಜರ್ ಮಾಡಬೇಕು, ಆಂಗಲ್ BOC. ಸೊ ಈಗ ಇಲ್ಲಿ ಪಾಯಿಂಟನ್ನು ಇಟ್ಕೊಳ್ಳಿ. ನೋಡಿ ಎಷ್ಟಿದೆ ಇದು, 80 ಮತ್ತು 90ಯ ಮಧ್ಯದಲ್ಲಿದೆ, ಅಂದರೆ 85 ಡಿಗ್ರಿ ಇದೆ. ಸೊ ದಿಸ್ ಈಸ್ ಆಲ್ಸೋ ಲೆಸ್ ದ್ಯಾನ್ 90 ಡಿಗ್ರಿ ಆಗಿರೋದ್ರಿಂದ ಅಕ್ಯೂಟ್ ಆಂಗಲ್. ನೆಕ್ಸ್ಟ್ ಒನ್ DOC. ನೋಡಿ ಇಲ್ಲಿದೆ D ಮತ್ತು OC. ಈ ಆಂಗಲನ್ನು ಮೆಷರ್ ಮಾಡಬೇಕೀಗ. ಸೊ ಇಲ್ಲಿ ಇಟ್ಕೊಳ್ಳಿ. ನೋಡಿ ಎಷ್ಟಿದೆ ಇದು, 90ಗಿಂತ ಜಾಸ್ತಿ ಇದೆ. ಇವಾಗ ಈ ಸೈಡಿಂದ ಕೌಂಟ್ ಮಾಡ್ಕೊಳ್ಬೇಕು ನಾವು. 0 ಈ ಸೈಡಲ್ಲಿದೆ ಅಲ್ವಾ. ನೋಡಿ ಇಲ್ಲಿ 90 ಮತ್ತು 100ನ ಮಧ್ಯದಲ್ಲಿದೆ. ಸೊ ದಿಸ್ ವಿಲ್ ಬಿ
95 ಡಿಗ್ರಿ. ಸೊ ಮೋರ್ ದ್ಯಾನ್ 90 ಇರೋದ್ರಿಂದ ಇದು ಯಾವ ಟೈಪ್ ಆಫ್ ಆ್ಯಂಗಲ್? ಅಬ್ಟ್ಯೂಸ್ ಆ್ಯಂಗಲ್. ನೆಕ್ಸ್ಟ್ ಆ್ಯಂಗಲ್ DOA. ನೋಡಿ, DOA ಅಂದರೆ ಇಷ್ಟು ದೊಡ್ಡದು ಇದೆಯಲ್ಲ ಈ ಆ್ಯಂಗಲ್. ಓಕೆನಾ, ಸೆಂಟ್ರಲ್ಲಿ ಇಟ್ಕೊಂಡಿದ್ದೀವಿ. ಎಷ್ಟು ಮೆಷರ್ ಮಾಡ್ತಾ ಇದೆ ಇದು? 130 ಆದಮೇಲೆ 140 ಡಿಗ್ರಿ. ಸೊ ಆ್ಯಂಗಲ್ DOA ಈಸ್ 140 ಡಿಗ್ರಿ. ಸೊ ಇಟ್ ಈಸ್ ಮೋರ್ ದ್ಯಾನ್ 90, ಹಾಗಾಗಿ ಇದು ಕೂಡ ಅಬ್ಟ್ಯೂಸ್ ಆ್ಯಂಗಲ್. ನೆಕ್ಸ್ಟು DOB. ನೋಡಿ ಇಲ್ಲಿ DOB. ಸೊ ಸ್ಟ್ರೈಟ್ ಆಗಿದೆ, ನಾವು ಮೆಜರ್ ಮಾಡೋ ಅವಶ್ಯಕತೆ ಇಲ್ಲ, ಆದರೂ ಕೂಡ ಒಂದ್ಸಲ ಮೆಜರ್ ಮಾಡಿಬಿಡೋಣ. ನೋಡಿ ಎಷ್ಟಿದೆ? 180 ಡಿಗ್ರಿ. ಈ ಸೈಡ್ ಕೂಡ 180 ಡಿಗ್ರಿ. ಸೊ ಆ್ಯಂಗಲ್ DOB ಈಸ್ 180 ಡಿಗ್ರಿ. ವಾಟ್ ಈಸ್ ದ ಟೈಪ್ ಆಫ್ ಆ್ಯಂಗಲ್? ಇಟ್ ಈಸ್ ಸ್ಟ್ರೈಟ್ ಆ್ಯಂಗಲ್. ಸೊ ಈ ರೀತಿಯಲ್ಲಿ ನಾವು ಆ್ಯಂಗಲ್ಸನ್ನು ಮೆಷರ್ ಮಾಡೋದನ್ನು ಕಲ್ತ್ಕೊಂಡಿದ್ದೀವಿ. ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 5.4. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್. ಫಾರ್ ಮೋರ್ ವಿಡಿಯೋಸ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.